ಪ್ರೀತಿಯ ಅಭಿ ಮಾತಾಡ್ತಾ ಇದ್ದೀನಿ. ಏನಿಲ್ಲ, ಇವತ್ತು ಒಂದು ಪುಟ್ಟ ಕಂಪ್ಯಾರಿಸನ್ ವಿಡಿಯೋ ಮಾಡ್ತಿದ್ದೆ. ಇದು ಬಂದ್ಬಿಟ್ಟು ಮಹಾಲಕ್ಷ್ಮಿ ಸ್ವೀಟ್ಸ್ ಕಾಣ್ತಾ ಇದೆಯಾ. ಸ್ವಲ್ಪ ವಿಡಿಯೋ ಮಾಡೋದು ಕರೆಕ್ಟಾಗಿ ದೂರ ಇದೆ ಡಿಸ್ಟೆನ್ಸು, ಹಾಗಾಗಿ ಮಹಾಲಕ್ಷ್ಮಿ ಸ್ವೀಟ್ಸ್ದು ಸಮೋಸ ಮತ್ತು ನಮ್ಮ ಸ್ಟ್ರೀಟಲ್ಲಿ ಸಿಗುತ್ತಲ್ಲ ಮಾಮೂಲಿ ಎಲ್ಲ ಕಡೆ ಮಾಡ್ತಾ ಇರ್ತಾರೆ ನೋಡಿ, ರಾಜಸ್ಥಾನ್ ಅವ್ರದ್ದು ಏನಿದೆ ಈ ಥರ ಪ್ಯಾಕಿಂಗ್ ಮಾಡಿ ಒಂದು ಪೇಪರಲ್ಲಿ ಸುಟ್ಬಿಟ್ಟು ಕವರಲ್ಲಿ ಕೊಟ್ಟಿದ್ರು. ಅದ್ರ ಜೊತೆ ಅವ್ರದ್ದು ಸಾಸು ಮತ್ತು ಇದಿದೆ ಗ್ರೀನ್ ಚಟ್ನಿ, ಎರಡು ಮಿಕ್ಸ್ ಆಗಿಬಿಟ್ಟಿದೆ. ಈಗ ಇವ್ರದ್ದು ಓಪನ್ ಆಗಿದೆ, ಏನಿಲ್ಲ ಇವ್ರದ್ದು ಹಿಂಗೆ ಇತ್ತು ಪ್ಯಾಕಿಂಗು. ಸೊ ಇವ್ರದ್ದು ಇದೆ ನೋಡಿ, ಪ್ಯಾಕಿಂಗ್ ಚೆನ್ನಾಗಿದೆ ಇವ್ರದ್ದು. ನಿಮಿಷ, ಅಯ್ಯೋ ಪ್ಯಾಕಿಂಗು ಇವ್ರದ್ದು ಮಾಮೂಲಿ ಸ್ಟ್ರೀಟಲ್ಲಿ ಪ್ಯಾಕಿಂಗ್ ಇದು ಬಂದ್ಬಿಟ್ಟು ಇವ್ರದ್ದು ಚಟ್ನಿ ಮತ್ತು ಸಾಸು ಯಾವ ರೀತಿ ಕೊಟ್ಟಿದ್ದಾರೆ. ಕ್ವಾಂಟಿಟಿ ಮಾಡೋದಾದರೆ ಕಂಪ್ಯಾರಿಸನ್ ಟು ನೋಡಿ, ಇದು ಬಂದ್ಬಿಟ್ಟು ಮಹಾಲಕ್ಷ್ಮಿ ಸ್ವೀಟ್ಸ್ದು, ಇದು ಸ್ಟ್ರೀಟ್ದು. ಈಗ ತಗೊಬಂದಿದ್ದೆ ಜಸ್ಟು, ಇದು ಅಷ್ಟೇ ಒಂದು 10 ನಿಮಿಷ ಮುಂಚೆ ತಗೊಬಂದಿದ್ದೀನಿ. ರಿವ್ಯೂ ಮಾಡ್ತಾಯಿದ್ದೀನಿ, ನೋಡೋಣ ಅಂತ. ಇದು ಸಣ್ಣಕ್ಕಿದೆ, ಇದು ಸ್ವಲ್ಪ ದಪ್ಪ ಇದೆ. ಏನು ಕೊಟ್ಟವ್ರೆ ಹೀಗೆ ಪ್ಯಾಕಿಂಗ್ ಎಲ್ಲ ಚೆನ್ನಾಗಿದೆ. ಬರೀ ಸಾಗು ಮಾತ್ರ ಕೊಟ್ಟಿದ್ದಾರೆ. ಅವರು ಚೆನ್ನಾಗಿ ಇದು ಕೊಟ್ಟಿದ್ದರು ನೋಡಿ, ಗ್ರೀನ್ ಚಟ್ನಿ ಇದೆ. ಸೊ ನೋಡಿ, ಕಾಣ್ತಾ ಇದೆಯಾ, ಇದು ಇವ್ರದ್ದು ನಮ್ಮ ಸ್ಟ್ರೀಟಲ್ಲೆಲ್ಲ ಮಾಡ್ತಾರೆ ನೋಡಿ, ರಾಜಸ್ಥಾನಿ ಸಮೋಸ ಅವ್ರದ್ದು. ಇದು ಮಹಾಲಕ್ಷ್ಮಿ ಅವ್ರದ್ದು. ಇದರಲ್ಲಿ ಸ್ವೀಟು ಮಿಕ್ಸ್ ಆಗಿದೆ, ಪಲ್ಟಾಯಿಸ್ಬೇಕಂದ್ರೆ ಹಿಂಗಾಗಿದೆ. ಫಸ್ಟ್ ವಿಡಿಯೋ ಸ್ವಲ್ಪ ಅರ್ಥ ಮಾಡ್ಕೋಬೇಕಾಗುತ್ತೆ ನಾನೇ. ನೋಡೋಣ ಯಾವುದು ಕಂಪೇರಿಟಿವ್ಲಿ ಯಾವ್ದು ಚೆನ್ನಾಗಿದೆ ಅಂತ ನಾನು ನೋಡ್ತೀನಿ. ಫಸ್ಟು ಅಲ್ಲೇ ನಮ್ಮ ಸ್ಟ್ರೀಟ್ ಫುಡ್ಡಲ್ಲಿ ಸಿಗೋಂಥ ಸಮೋಸನ ತಿಂತೀನಿ. ನೋಡೋಣ, ಚೆನ್ನಾಗಿ ಸ್ಟಫಿಂಗ್ ಎಲ್ಲ ಚೆನ್ನಾಗಿದೆ. ಒಳ್ಳೆ ಆಲೂಗಡ್ಡೆ, ಈರುಳ್ಳಿ ಎಲ್ಲ ಹಾಕಿದ್ದಾರೆ ನೋಡಿ. ಅವ್ರ ಚಟ್ನಿ ತಿಂತಾಯಿದ್ದೀನಿ, ಇವ್ರು ಕೊಟ್ಟಿರೋ ಚಟ್ನಿ ಇವ್ರದ್ದು ಎರಡು ಮಿಕ್ಸ್ ಸ್ವೀಟು ಖಾರ. ಹಂಗೆ ತಿನ್ನೋದಕ್ಕಿಂತ ಇದು ಹಾಕೊಂಡು ತಿಂದರೆ ಸಾಕಾಗಿ ಟೇಸ್ಟ್ ಕೊಡ್ತಾಯಿತ್ತು ಮತ್ತು ಸೂಪರ್ ಆಗಿದೆ. ಸಖತ್ತಾಗಿದೆ. 20 ರೂಪಾಯಿ ಅಷ್ಟೇ, ಜಸ್ಟ್ 20 ರೂಪಾಯಿ ಕೊಡ್ಬೋದು, ಗೊತ್ತಿದೆ. ಇವ್ರದ್ದು ಇದು ಸ್ಟಫಿಂಗ್ ಪರವಾಗಿಲ್ಲ. ಕ್ಯಾರೆಟು, ಜೀರಿಗೆ, ಆಲೂಗಡ್ಡೆ ಎಲ್ಲ ಹಾಕಿದ್ದಾರೆ. ನೋಡೋಣ ಇವ್ರದ್ದು ಹೆಂಗಿದೆ ಅಂತ. ಇವ್ರ ಚಟ್ನಿ, ಈ ಚಟ್ನಿಲೇ ತಿಂದು ನೋಡೋಣ ಹೇಗಿದೆ ಅಂತ ಗೊತ್ತಾಗುತ್ತೆ. ಇದು ಚಟ್ನಿ ಹಾಕತ್ತಿದ್ರು ಹಂಗೆ ಫೀಲ್ ಆಯ್ತೈತೆ, ಏನೋ ನೀನು ಎತ್ಕೊ ತಿಂತೇನೆ ಅಂತ ಫೀಲು. ಏನೇನು ಹೆಚ್ಕೊಂಡು ತಿಂತೇನೆ ಅನ್ನಂಗೆ ಫೀಲ್ ಏನಾಗ್ತಾಯಿಲ್ಲ. ಮಾಮೂಲಿ ಪುದೀನ ಚಟ್ನಿ ಕೊಟ್ಟಿದ್ದಾರೆ, ಟೇಸ್ಟ್ ಏನು ಅದರಷ್ಟು ಚೆನ್ನಾಗಿಲ್ಲ ಅನಿಸ್ತೀನಿ. ಬಟ್ ಇದು ನೋಡೋಣ, ಇದು ಈ ಚಟ್ನಿ ಇವ್ರ ಚಟ್ನಿಗೆ ಮಿಕ್ಸ್ ಮಾಡ್ಕೊತೀನಿ. ಇದು ಸ್ವೀಟು ಖಾರ ಮಿಕ್ಸ್ ಇರೋದ್ರಿಂದ ಒಂಥರ ಯೂನಿಕ್ ಟೇಸ್ಟ್ ಕೊಡ್ತಾಯಿದೆ. ನಿಜವಾಗ್ಲೂ ಚೆನ್ನಾಗಿದೆ. ಇದಾಕ ತಿಂದರೆ ಚೆನ್ನಾಗಿ ಫೀಲ್ ಆಯ್ತಿದೆ. ನನ್ನ ಪ್ರಕಾರ ಮಹಾಲಕ್ಷ್ಮಿ ಸ್ವೀಟ್ ಅವರು ಈ ಥರ ಚಟ್ನಿ ಸಾಸ್ ಕೊಟ್ಟರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ. ಪ್ರೈಸ್ ಕಂಪೇರಿಟಿವ್ ಬಂದರೆ ಸ್ಟ್ರೀಟಲ್ಲಿ ಸಿಕ್ತು, ರಾಜಸ್ಥಾನಿ ಯೂಸ್ ಮಾಡ್ತಿರ್ತಾರೆ ನೋಡಿ ರೋಡ್ ಸೈಡಲ್ಲಿ, 20 ರೂಪಾಯಿ. ಕ್ವಾಂಟಿಟಿ ದೊಡ್ಡದಾಗಿದೆ. ಇದು ಮಹಾಲಕ್ಷ್ಮಿ ಸ್ವೀಟ್ಸು, ಎಲ್ಲ ಕಡೆ ಇರುವಂಥ ಮಹಾಲಕ್ಷ್ಮಿ ಸ್ವೀಟ್ಸು. ಕ್ವಾಂಟಿಟಿ ನೋಡಿ, ಮುರಿದಿದ್ದೇನೆ ಅಷ್ಟೇ. ಇದು ನೋಡಿ ಮುರಿದಿದ್ದೀನಿ, ಇನ್ನೂ ಇಷ್ಟಿದೆ. ಓಕೆ, ನನ್ನ ಪ್ರಕಾರ ಯಾವ್ದು ಬೆಸ್ಟು ಅಂದರೆ ಹೈಜೀನು ಎಲ್ಲ ನೋಡೋದಾದರೆ ಮಹಾಲಕ್ಷ್ಮಿ ಸ್ವೀಟ್ಸು. ಪ್ಯಾಕಿಂಗ್ ಆಗಲಿ, ಪಾರ್ಸಲ್ಲು ಎಲ್ಲ ಚೆನ್ನಾಗಿದೆ. ಅವ್ರದ್ದಕ್ಕೆ 26 ರೂಪಾಯಿ ಕೊಟ್ಟಿದ್ದೀವಿ ಒಂದು ಸಮೋಸಾಗೆ. ಇದು 20 ರೂಪಾಯಿ ಸಮೋಸ, ಒಂದು ಸಮೋಸ. ಬಟ್ ಇದನ್ನು 20 ರೂಪಾಯಿಗೆ ಚೆನ್ನಾಗಿದೆ. ಬಟ್ ಇವ್ರದ್ದು ಆಯಿಲ್ ಯಾವ್ದು ಯೂಸ್ ಮಾಡ್ತಾರೆ ಏನೋ ಅಂತ ಗೊತ್ತಿಲ್ಲ. ಇಬ್ಬರದ್ದು ಯಾವ ಆಯಿಲ್ ಏನು ಅಂತ ನನಗೂ ಸರಿಯಾಗಿ ಗೊತ್ತಿಲ್ಲ. ಬಟ್ ನಂಗೆ ಟೇಸ್ಟ್ ವೈಸ್ ಇಷ್ಟ ಆಗಿದೆ ಯಾವುದು ಅಂದರೆ ರಾಜಸ್ಥಾನಿಯವ್ರದ್ದು 20 ರೂಪಾಯಿ ಸಮೋಸ. ಮಹಾಲಕ್ಷ್ಮಿ ಸ್ವೀಟ್ ಅವ್ರದ್ದು ಚೆನ್ನಾಗಿಲ್ಲ ಅಂತ ಹೇಳ್ತಾಯಿಲ್ಲ. ಬಟ್ ನನಗೆ ಇದರಲ್ಲಿ ಇಷ್ಟ ಆಗ್ತಾಯಿಲ್ಲ. ಈ ಚಟ್ನಿ ನೋಡಿ, ಈ ಚಟ್ನಿ ಕೊಟ್ಟಿದ್ದಾರೆ, ಇದು ಗ್ರೀನ್
ಇಷ್ಟ ಆಗ್ತಾಯಿಲ್ಲ. ಕಂಪ್ಯಾರಿಟಿವ್ಲಿ ಯಾವುದು ಗೆದ್ದಿದೆ ಅಂದರೆ ರಾಜಸ್ಥಾನಿಯವರು ಈ 20 ರೂಪಾಯಿ ಸಮೋಸನೇ ಗೆದ್ದಿರೋದು. ಇದು ನಂಗೆ ಅಷ್ಟು ಇಷ್ಟ ಆಗಲಿಲ್ಲ. ಬೇರೆಯವ್ರ ಪ್ರಕಾರ ಗೊತ್ತಿಲ್ಲ, ನನ್ನ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಹೇಳ್ತಾ ಇರೋದ್ರ ಪ್ರಕಾರ 20 ರೂಪಾಯಿ ಸಮೋಸ ಚೆನ್ನಾಗಿದೆ, ತಿನ್ನೋಕ್ಕೂ ಚೆನ್ನಾಗಿದೆ. ನಾನು ರೆಕಮೆಂಡ್ ಮಾಡ್ತಾರೆ ಯಾರಿಗೂ. ಈ ಆಯಿಲಿ ಫುಡ್ ನಾನು ರೆಕಮೆಂಡ್ ಮಾಡೋದು, ಬಟ್ ಟೇಸ್ಟ್ ಮಾಡಿ ಸುಮ್ಮನೆ ರಿವ್ಯೂ ಮಾಡ್ತಾಯಿದ್ದೀನಿ. ನನ್ನ ಖುಷಿಗೆ ಅದನ್ನು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಎಲ್ಲರಿಗೂ ನಮಸ್ಕಾರ. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಬಾಯ್.